ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಕಿತ್ತಾಟ ಮುಂದುವರೆದಿದ್ದು ಸ್ವಪಕ್ಷದ ನಾಯಕರ ಮಾತಿನ ಮಧ್ಯೆ ಮಲ್ಲಯುದ್ಧ ಕೂಡ ಶುರುವಾಗಿದೆ. ಪ್ರತಿಷ್ಠೆಯ ಪಕ್ಷದಲ್ಲಿ ಕುರ್ಚಿಗಾಗಿ ನಾಯಕರ ಮಧ್ಯೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಶಾಸಕ ಯತ್ನಾಳ್ ಸ್ಪರ್ಧೆ ಬಿವೈವಿ ಮಧ್ಯೆ ಬಿಜೆಪಿಯಲ್ಲಿ ಆಂತರಿಕ ಚುನಾವಣೆ. ವಿರೋಧಿ ಬಣಕ್ಕೆ ಟಕ್ಕರನ್ನ ಕೊಡೋದಕ್ಕೆ ಮುಂದಾಗಿದ್ದು ಚುನಾವಣೆಗೆ ನಾವು ಸಿದ್ಧ ಅಂತ ಹೇಳಿ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಮುಂದಾಗಿದ್ದಾರೆ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಕಾಪಾಡಿಕೊಂಡು ಬಂದಿದ್ದೀವಿ. ಯತ್ನಾಳ್ ಅಂಡ್ ಟೀಮ್ನಿಂದ ಕುರ್ಚಿಗಾಗಿ ಚಕ್ರವ್ಯೂಹ ರೆಡಿಯಾಗಿದ್ದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಶಾಸಕ ಯತ್ನಾಳ್ ಸ್ಪರ್ಧೆ ಮಾಡ್ತಾ ಇದ್ದು ಬಿವೈ ವಿಜಯೇಂದ್ರ ನಾನು ಕೂಡ ಸಿದ್ಧ ಅಂತ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಶಾಸಕ ಯತ್ನಾಳ್ ಸ್ಪರ್ಧೆ ಮಾಡೋದಿಕ್ಕೆ ಓಕೆ ಅಂದಿದ್ದು. ಇದೀಗ ಯತ್ನಾಳ್ ವರ್ಸಸ್ ಬಿವೈ ವಿಜಯೇಂದ್ರ ನಡುವೆ ಫೈಟ್ ನಡೆಯುತ್ತೆ. ಚುನಾವಣೆಗೆ ನಾವು ಸಿದ್ಧ ಅಂತ ಹೇಳಿ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ರಿಯಾಕ್ಟ್ ಮಾಡಿರೋದು. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಾಪಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಮಾತಿನ ಮಲ್ಲಯುದ್ಧ ಶುರುವಾಗಿದೆ. ಆಂತರಿಕ ಚುನಾವಣೆ ನಡೀತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆನ ನಾವು ಕಾಪಾಡ್ಕೊಂಡು ಬಂದಿದ್ದೇವೆ. ಸೊ ಬರುವಂತ ದಿನದಲ್ಲಿ ಯಾವ ರೀತಿ ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗಬೇಕು, ಏನ್ ಪ್ರಕ್ರಿಯೆಯನ್ನ ಪಾಲನೆ ಮಾಡಬೇಕು ಎಲ್ಲವೂ ಕೂಡ ಕೇಂದ್ರದ ವರಿಷ್ಠರು ಗಮನಿಸ್ತಾರೆ. ನಾನಂತೂ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇನೆ. ಒಳ್ಳೆದಾಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೂ ಕೂಡ ಇದೆ. ಧನ್ಯವಾದ. ಥ್ಯಾಂಕ್ ಯು. ಬಿಜೆಪಿನಲ್ಲಿ ಆಂತರಿಕ ಚುನಾವಣೆ ನಡೀತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆನ ನಾವು ಕಾಪಾಡ್ಕೊಂಡು ಬಂದಿದ್ದೇವೆ. ಸೊ ಬರುವಂತ ದಿನದಲ್ಲಿ ಯಾವ ರೀತಿ ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗಬೇಕು, ಏನ್ ಪ್ರಕ್ರಿಯೆಯನ್ನ ಪಾಲನೆ ಮಾಡಬೇಕು ಎಲ್ಲವೂ ಕೂಡ ಕೇಂದ್ರದ ವರಿಷ್ಠರು ಗಮನಿಸ್ತಾರೆ. ನಾನಂತೂ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇನೆ. ಒಳ್ಳೆದಾಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೂ ಕೂಡ ಇದೆ. ಧನ್ಯವಾದ. ಥ್ಯಾಂಕ್ ಯು. ಬಿಜೆಪಿನಲ್ಲಿ ಕೂಡ ಕೇಂದ್ರದ ವರಿಷ್ಠರು ಗಮನಿಸ್ತಾರೆ. ನಾನಂತೂ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇನೆ. ಒಳ್ಳೆದಾಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೂ ಕೂಡ ಇದೆ. ಧನ್ಯವಾದ. ಥ್ಯಾಂಕ್ ಯು. ಬಿಜೆಪಿನಲ್ಲಿ ಆಂತರಿಕ ಚುನಾವಣೆ ನಡೀತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆನ ನಾವು ಕಾಪಾಡ್ಕೊಂಡು ಬಂದಿದ್ದೇವೆ. ಸೊ ಬರುವಂತ ದಿನದಲ್ಲಿ ಯಾವ ರೀತಿ ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗಬೇಕು, ಏನ್ ಪ್ರಕ್ರಿಯೆಯನ್ನ ಪಾಲನೆ ಮಾಡಬೇಕು ಎಲ್ಲವೂ ಕೂಡ ಕೇಂದ್ರದ ವರಿಷ್ಠರು ಗಮನಿಸ್ತಾರೆ. ನಾನಂತೂ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇನೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಬಿಜೆಪಿಯಲ್ಲಿ ಪ್ರತಿಷ್ಠೆ ಹೆಚ್ಚಾಗಿದ್ದು ಕುರ್ಚಿಯ ಕಾದಾಟ ಜೋರಾಗಿದೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಪವಿತ್ರ, ರಾಜ್ಯ ಬಿಜೆಪಿಯಲ್ಲಿ ಏನು ಈಗಾಗಲೇ ಅಧ್ಯಕ್ಷರ ಸ್ಥಾನಕ್ಕೆ ಸಾಕಷ್ಟು ಒಂದು ಪೈಪೋಟಿನೇ ನಡೀತಾ ಇದೆ. ಮೊದಲಿಂದಲೂ ಕೂಡ ವಿಜೇಂದ್ರ ಅವರನ್ನು ಕೆಳಗಿಳಿಸಿ ಬೇರೆ ಒಂದು ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಬೇಕು ಅಂತ ಹೇಳಿ ಕೂಡ ಈಗಾಗಲೇ ಬಿಜೆಪಿಯಲ್ಲಿ ಕೂಡ ಸಾಕಷ್ಟು ಒಂದು ಒತ್ತಡ ಮತ್ತೆ ಮನವಿಯನ್ನು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಮಾಡಿರುವಂತದ್ದು. ಆ ಒಂದು ಬೆನ್ನಲ್ಲೇ ಏನು ಈಗಾಗಲೇ ಇದೇ ತಿಂಗಳು ಅಂತ್ಯಕ್ಕೆ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಒಂದು ವಿಚಾರಕ್ಕೆ ಚುನಾವಣೆ ನಡೆಸಲಾಗುತ್ತೆ ಅಂತ ಹೇಳಿ ಕೂಡ ಈಗಾಗಲೇ ಹೇಳಲಾಗಿದೆ. ಈ ಕುರಿತಾಗಿ ಈಗಾಗಲೇ ವಿಜೇಂದ್ರ ಒಂದ್ ಕಡೆ ತಯಾರಿಯನ್ನು ಕೂಡ ನಡೆಸ್ಕೊತಾ ಇದ್ದಾರೆ. ಅವರು ಕೂಡ ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಅವರು ತಮ್ಮ ಶಕ್ತಿ ಪ್ರದರ್ಶನ ಮತ್ತೆ ತಮ್ಮ ಒಂದು ಬೆಂಬಲಕ್ಕೆ ಯಾರೆಲ್ಲ ನಾಯಕರಿದ್ದಾರೆ ಅನ್ನೋದನ್ನು ಕೂಡ ಈಗಲೇ ಅವರು ಕೂಡ
ಕಾರ್ಯಚಟುವಟಿಕೆಗಳನ್ನು ಕೂಡ ಆರಂಭಿಸಿರುವಂತದ್ದು. ಇತ್ತ ಯತ್ನಾಳ್ ಅವರು ಕೂಡ ತಾವು ಕೂಡ ತಮ್ಮ ಒಂದು ಬಣದಲ್ಲಿ ತಾವೇ ಅಭ್ಯರ್ಥಿ ಅಂತೇಳಿ ಕೂಡ ಈಗಾಗಲೇ ಘೋಷಣೆ ಮಾಡಿರುವುದು. ಹಾಗಾಗಿ ತಮ್ಮ ಒಂದು ಗೆಲುವಿಗಾಗಿ ತಮ್ಮದ ಒಂದು ಬಲಾಬಲ ಪ್ರದರ್ಶನಕ್ಕಾಗಿ ಮತ್ತೆ ತಮ್ಮ ಒಂದು ಬಣಕ್ಕೆ ಎಷ್ಟು ಜನ ಎಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಒಂದು ಸಾಕಷ್ಟು ಒಂದು ತಯಾರಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಇದರ ಬೆನ್ನಲ್ಲೇ ನಿನ್ನೆಯೂ ಕೂಡ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಕೂಡ ಮಾತನಾಡಿ ಯಾರೇ ಏನೇ ತಯಾರಿ ಮಾಡ್ಕೊಂಡ್ರು ಕೂಡ ನಾನು ಕೂಡ ಅದೇ ತಯಾರಿಯಲ್ಲಿ ಮಾಡ್ಕೊಂಡಿದ್ದೀವಿ, ಕಣಕ್ಕೆ ಸಿದ್ಧರಾಗಿದ್ದೀವಿ. ಈ ಚುನಾವಣೆಯಲ್ಲಿ ಈಗಾಗಲೇ ಹೈಕಮಾಂಡ್ ನಾಯಕರು ಒಂದು ಬಾರಿ ನನ್ನನ್ನು ಆಯ್ಕೆ ಮಾಡಿ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ. ನಾನು ಕೂಡ ಪಕ್ಷ ಸಂಘಟನೆ ಇರ್ಬೋದು, ಬೇರೆ ಬೇರೆ ಕಾರ್ಯಚಟುವಟಿಕೆಗಳಿರ್ಬೋದು, ಪಕ್ಷ ಕಟ್ಟುವ ಒಂದು ಕೆಲಸವನ್ನು ಕೂಡ ಕಳೆದ 1 ವರ್ಷದಿಂದ ಕೂಡ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಈ ಬಾರಿಯೂ ಕೂಡ ರಾಜ್ಯದ ಜನತೆ, ಕಾರ್ಯಕರ್ತರು ಮತ್ತೆ ಮುಖಂಡರು ಕೂಡ ಮತ್ತೆ ಅದ್ರ ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ನನಗೆ ಮತ್ತೊಮ್ಮೆ ಅವಕಾಶವನ್ನು ಕೊಡ್ತಾರೆ, ನಾನೇ ಮತ್ತೊಮ್ಮೆ ರಾಜ್ಯಾಧ್ಯಕ್ಷ ಆಗೇ ಆಗ್ತೀನಿ ಅಂತಕ್ಕಂತ ಭರವಸೆಯ ಮಾತುಗಳನ್ನು ಕೂಡ ಈಗಾಗಲೇ ವಿಜಯೇಂದ್ರ ಅವರು ಕೂಡ ಹೇಳ್ತಾ ಇರುವಂತದ್ದು. ಇತ್ತ ಯತ್ನಾಳ್ ಅವರು ಕೂಡ ತಾವೇ ಹೇಗಾದ್ರೂ ಮಾಡಿ ಈ ಬಾರಿಯಾದ್ರೂ ತಮ್ಮ ರಾಜ್ಯಾಧ್ಯಕ್ಷ ಪಟ್ಟವನ್ನು ತಾವೇ ಗಿಟ್ಟಿಸ್ಕೊಳ್ಬೇಕು ಅಥವಾ ತಮ್ಮ ಬಣದಲ್ಲಿ ಇರ್ತಕ್ಕಂತ ಯಾರಿಗಾದ್ರೂ ಒಬ್ರಿಗೂ ಈ ಒಂದು ಸ್ಥಾನವನ್ನು ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅವರು ಕೂಡ ಭರ್ಜರಿಯಾದಂತಹ ತಯಾರಿಯನ್ನು ಕೂಡ ಮಾಡ್ಕೋತಾ ಇದ್ದಾರೆ. ಇದ್ರ ಬೆನ್ನಲ್ಲೇ ವಿಜಯೇಂದ್ರ ಅವರು ಕೂಡ ಕಳೆದ ವಾರವೂ ಕೂಡ ದೆಹಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಯತ್ನಾಳ್ ಅವರಿಂದ ಆಗ್ತಾ ಇರ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳಿರ್ಬೋದು, ಪಕ್ಷಕ್ಕೆ ಆಗ್ತಾ ಇರ್ತಕ್ಕಂಥ ಡ್ಯಾಮೇಜ್ ಇರ್ಬೋದು, ಮತ್ತೆ ಕಳೆದ ಏನು ಉಪಚುನಾವಣೆಯಲ್ಲೂ ಕೂಡ ಅವರ ಒಂದು ಕಿತ್ತಾಟದಿಂದ ಈ ರೀತಿಯಾದಂತಹ ಒಂದು ಫಲಿತಾಂಶ ಬಂತು. ಹಾಗಾಗಿ ಅವರ ಒಂದು ಬಣಕ್ಕೆ ಹೇಗಾದ್ರೂ ಮಾಡಿ ಬ್ರೇಕ್ ಹಾಕ್ಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಒಟ್ಟಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ 2 ಬಣಗಳು ಕೂಡ ಸಾಕಷ್ಟು ಪೈಪೋಟಿಯನ್ನು ಕೂಡ ಕೊಡ್ತಾ ಇದಾವೆ. ಇತ್ತ ವಿಜೇಂದ್ರ ಅವರು ಕೂಡ ತಮಗೆ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನ ಒಲಿದು ಬರುತ್ತೆ ಅಂತಕ್ಕಂತ ಭರವಸೆಯಲ್ಲೂ ಕೂಡ ಅವರು ಇರುವಂತದ್ದು. ಇತ್ತ ಯತ್ನಾಳ್ ಅವರು ಕೂಡ ತಮಗೆ ಎಲ್ಲ ಒಂದ್ ಕಡೆ ಒಂದಿಷ್ಟು ಹೈಕಮಾಂಡ್ ನಾಯಕರು ತಮ್ಮ ಒಂದು ಬಣದ ಪರವಾಗಿದ್ದಾರೆ, ಹಾಗಾಗಿ ತಮಗೆ ಆ ಒಂದು ಸ್ಥಾನ ಸಿಗುತ್ತೆ. ರಾಜ್ಯದಲ್ಲಿ ಇರ್ತಕ್ಕಂತ ಜನರು ಮತ್ತೆ ಕಾರ್ಯಕರ್ತರು ಕೂಡ ತಮಗೆ ಒಂದು ಒಲವು ನೀಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ ಅನ್ನೋ ಒಂದು ಭರವಸೆಯಲ್ಲೂ ಕೂಡ 2 ಬಣಗಳು ಕೂಡ ಈಗಾಗಲೇ ತೀವ್ರ ಪೈಪೋಟಿಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗುತ್ತೆ ಇವರಿಬ್ಬರ ಒಂದು ಕಾಳಗ ಯಾವ ಮಟ್ಟದಲ್ಲಿ ಇರುತ್ತೆ, ಯಾರು ರಾಜ್ಯಾಧ್ಯಕ್ಷರಾಗ್ತಾರೆ, ಹೈಕಮಾಂಡ್ ನಾಯಕರು ಯಾರಿಗೆ ಮಣೆ ಹಾಕ್ತಾರೆ, ರಾಜ್ಯದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಮತ್ತೆ ಜಿಲ್ಲಾಧ್ಯಕ್ಷರುಗಳು ಕೂಡ ಯಾರಿಗೆ ಮಣೆ ಹಾಕ್ತಾರೆ, ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕು.